ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಇವನು ದುಡ್ಡನ್ನ ಕೂಡಿರೋ ಲೆಕ್ಕಾಚಾರದಲ್ಲಿ ಖುಷಿ ಕಂಡ್ಕೊಂಡ್ರೆ ಸಪ್ತಮಿ ಖುಷಿಯ ಲೆಕ್ಕಾಚಾರದಲ್ಲಿ ದುಡ್ಡನ್ನೇ ಮರಿತಾಳೆ. ಕೋಟ್ಯಾಂತರ ಜನ ಇರೋ ಈ ಊರಲ್ಲಿ ಇವತ್ತು 2 ಜೀವಗಳು ಭೇಟಿಯಾಗ್ತಿವೆ, ಅದು ಕೂಡ ನನ್ನ ಸಲುವಾಗಿ. ಬಂಗಾರದಂಥ ಗುಣ ಕಟ್ಕೊಂಡಿರೋ ಹುಡುಗಿ, ಗಳಿಸಿದ್ದನ್ನ ಕಳ್ಕೊಳ್ಳೋದಕ್ಕೆ ಒಂಚೂರು ಇಷ್ಟಪಡ್ದಿರೋ ಹುಡುಗ. ಕೂಡಿ ಕಳೆಯುವ ಇವರ ಬದುಕಿನ ಲೆಕ್ಕಾಚಾರ ಮೊದಲ ಭೇಟಿಲೇ ಹೆಚ್ಚು ಕಡಿಮೆ ಆಗ್ಬಿಡತ್ತೇನೋ ಅನ್ನಿಸ್ತಿದೆ. ಅಯ್ಯೋ ನನ್ ದುಡ್ಡು! ಅಯ್ಯೋ ಲಕ್ಷ್ಮಿ! ಪುಟ್ಟಿ ಪುಟ್ಟಿ ಬಾ ಪುಟ್ಟ. ಓಯ್ ಲಕ್ಷ್ಮಿ, ಲಕ್ಷ್ಮಿ! ಪುಟ್ಟ, ನಿಂಗೇನು ಆಗಿಲ್ಲ ತಾನೆ? ಇಲ್ಲ. ಪುಟಿ ತಗೊಳ್ಳಿ. ₹5 ಕಾಯಿನ್ಗೋಸ್ಕರ ಬಂದಿದ್ದ ನೀವು? ಪಾಪ, ಕಣ್ಮುಂದೆ ಇದ್ದ ಈ ಮಗು ಕಾಣಿಸ್ಲಿಲ್ವಾ ನಿಮ್ಗೆ? ಇವಳಿಗೇನಾದ್ರೂ ಆಗಿದ್ರೆ ಅವ್ರ ಅಪ್ಪ ಅಮ್ಮಂಗ್ ಯಾರು ಉತ್ತರ ಕೊಡ್ತಿದ್ರು? ನಿಮ್ದೊಳ್ಳೆ ಚೆನ್ನಾಗಾಯ್ತಲ್ರಿ. ಅಲ್ಲ, ಸಣ್ಣ ಹುಡುಗಿನ ರಸ್ತೆಯಲ್ಲಿ ಒಬ್ಳನ್ನ ಬಿಟ್ಟೋಗಿದ್ರ, ಬುದ್ಧಿ ಇಲ್ವಾ ಅಂತ ನಾವು ಅವ್ರಿಗೆ ಪ್ರಶ್ನೆ ಮಾಡ್ಬೇಕು. ಇದಕ್ಕೆಲ್ಲ ಉತ್ತರ ಅವ್ರು ಕೊಡ್ಬೇಕು. ಅದನ್ನ ಬಿಟ್ಟು ನೀವು ನನ್ನಂಗೆ ಕೇಳಿದ್ರೆ? ಪುಟಿ, ನಿನ್ ಹೆಸರೇನು? ಲಕ್ಷ್ಮಿ. ಲಕ್ಷ್ಮಿ? ಅಯ್ಯೋ ಲಕ್ಷ್ಮಿ! ಆಹಾ, ಎಂತ ಒಳ್ಳೆ ಹೆಸರು. ಲಕ್ಷ್ಮಿ ಪುಟ್ಟಿ, ಅಪ್ಪ ಅಮ್ಮ ಜೊತೆ ಬಂದಿದ್ಯಾ? ಎಲ್ಲಿದಾರ ಅವರು? ಎಲ್ಲೂ ಕಾಣಿಸ್ತಿಲ್ವಾ ಪುಟ್ಟಿ? ನೋಡಿ, ಹೇ ಮಗುನ ಕಾಪಾಡಿದ್ದಾಯ್ತು. ಈಗ ಮಗುನ ಜೋಪಾನ ಕರ್ಕೊಂಡೋಗಿ ಮನೆಗೆ ಡ್ರಾಪ್ ಮಾಡಿ ಬರ್ಬೇಕು ಅಲ್ವಾ? ಹೀಗೆ ಬಿಟ್ಟೋಗಕ್ಕಾಗತ್ತಾ? ಅಯ್ಯೋ, ನೀವಿದ್ದೀರಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನನಗ್ ಟೈಮ್ ಇಲ್ಲ, ನಾನ್ ಬರ್ತೀನಿ. ಅಣ್ಣ, ನೀವು ಲಕ್ಷ್ಮಿ ಅಂತ ಕರೆದಿದ ತಕ್ಷಣ ನಾವು ಬಂಡೆ ತಾನೆ. ಇವಾಗ ನೋಡ್ರೆ ನನ್ನ ಬಿಟ್ಟು ಹೋಗ್ತಾ ಇದ್ದೀರಾ? ಪುಟಿ, ನಾನ್ ಕರೆದಿದ್ದು ನಿನ್ನನ್ನಲ್ಲ, ನನ್ ಲಕ್ಷ್ಮಿನ. ದುಡ್ಡು ಟೈಮು ಎರಡು ತುಂಬಾ ಕಾಸ್ಟ್ಲಿ. ಸುಮ್ನೆ ಖರ್ಚು ಮಾಡಬಾರ್ದು. ಹಾ, ಇವ್ರು ಇದಾರಲ್ಲ, ಇವ್ರು ನಿನ್ನನ್ನು ಡ್ರಾಪ್ ಮಾಡ್ತಾರೆ. ಹಾ, ನಿಮಗೆ ದುಡ್ಡು ಟೈಮು ಅಂದ್ರೆ ಅಷ್ಟು ಮುಖ್ಯನಾ? ನಾನ್ ದುಡ್ದಿದ್ದು ನನ್ ಟೈಮು ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಪುಟ್ಟಿ, ದುಡ್ಡು ಎಲ್ಲ ಅಲ್ಲ, ಬೇರೆಯವ್ರಿಗೋಸ್ಕರ ಎಲ್ಲಾನು ತ್ಯಾಗ ಮಾಡಕ್ ತಯಾರಾಗಿರ್ಬೇಕು ಅಂತ ಶ್ರೀರಾಮಚಂದ್ರ ತೋರ್ಸ್ಕೊಟ್ಟಿದ್ದಾರೆ. ಕರೆಕ್ಟ್. ಪುಟಿ, ನಮಗ್ ಬೇಕಾಗಿದ್ದನ್ನ ಪಡ್ಕೊಳ್ಳೋದಿಕ್ಕೆ ಯುದ್ಧ ಮಾಡಕ್ಕೂ ತಯಾರಿರ್ಬೇಕಂತ ಶ್ರೀಕೃಷ್ಣ ಪರಮಾತ್ಮ ತೋರ್ಸ್ಕೊಟ್ಟಿದ್ದಾರೆ. ಇದು ಕರೆಕ್ಟ್.